ನಮಸ್ಕಾರ ಟೆನ್ಷನ್ ಎಟ್ 9 ಗೆ ಸ್ವಾಗತ. ನಾನ್ ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಭಾರತ ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ. ಗಡಿಯಲ್ಲಿ ಯುದ್ಧ ಟ್ಯಾಂಕರ್ ಜಮಾವಣೆ. ರಫೇಲ್, ಸುಖೋಯ್, ಮಿಗ್ ವಿಮಾನಗಳ ಪ್ರಯೋಗ. ಸಮರಾಭ್ಯಾಸದ ಜೊತೆ ಶಸ್ತ್ರ ಸನ್ನದ್ಧವಾಗಿರುವ ಭಾರತೀಯ ಸೇನೆ. ಯುದ್ಧ ಪರಿಸ್ಥಿತಿ ಎದುರಿಸುವುದಕ್ಕೆ ಪಾಕಿಸ್ತಾನದಿಂದಲೂ ತಯಾರಿ. ತನ್ನ ಗಡಿ ಭಾಗಕ್ಕೆ ಹೆಚ್ಚಿನ ಸೇನೆ ಶಸ್ತ್ರಾಸ್ತ್ರಗಳ ರವಾನೆ. 450 ಕಿಲೋಮೀಟರ್ ರೇಂಜ್ನ ಅಬ್ದಾಲಿ ಬ್ಯಾಲಿಸ್ಟಿಕ್ ಮಿಸೈಲ್ ಪರೀಕ್ಷೆ. ಟರ್ಕಿಯಿಂದ ಶಸ್ತ್ರಾಸ್ತ್ರ. ಚೈನಾದಿಂದಲೂ ಪಾಕ್ಗೆ ಯುದ್ಧ ಟ್ಯಾಂಕರ್ ರವಾನೆ. ಯುದ್ಧ ಸನ್ನದ್ಧತೆಯ ಜೊತೆಯಲ್ಲೇ ರಾಜತಾಂತ್ರಿಕ ಕ್ರಮಗಳೂ ಜಾರಿ. ಪಾಕಿಸ್ತಾನದ ಹಡಗುಗಳಿಗೆ ಬಂದರು ಕ್ಲೋಸ್ ಮಾಡಿದ್ದ ಭಾರತ. ಪಾಕಿಸ್ತಾನದಿಂದಲೂ ಭಾರತೀಯ ಹಡಗುಗಳಿಗೆ ಬಂದರು ಬಂದ್ ಮಾಡಿ ಕ್ರಮ. ಸುಹಾಸ್ ಶೆಟ್ಟಿ ಕೊಲೆ ಕೇಸ್ನಲ್ಲಿ 8 ಜನರ ಬಂಧನ. ಇನ್ನಿಬ್ಬರಿಗಾಗಿ ಮುಂದುವರೆದಿರೋ ಶೋಧ. ಹತ್ಯೆಗೆ ಬಜ್ಪೆ ಸ್ಥಳೀಯರು ನೆರವು ನೀಡಿದ ಮಾಹಿತಿ. 20ಕ್ಕೂ ಹೆಚ್ಚು ಜನ ಕೃತ್ಯದಲ್ಲಿ ಶಾಮೀಲು ಶಂಕೆ. ಪೊಲೀಸರಿಂದ ತನಿಖೆ ಚುರುಕು. ಕುಂಭಮೇಳದಲ್ಲಿ ಕೈ ಮೇಲೆತ್ತಿ ಕುಳಿತುಕೊಳ್ತಾ ಇದ್ದ ಸನ್ಯಾಸಿ. ಅಲ್ಲಿ ಬಂದ ಆದಾಯದಿಂದ ಮಹೇಂದ್ರ ಸ್ಕಾರ್ಪಿಯೋ ಕಾರು ಖರೀದಿ. ಶೋರೂಮ್ನಿಂದ ತಾನೇ ಡ್ರೈವ್ ಮಾಡಿಕೊಂಡು ಹೊರಟ ಸನ್ಯಾಸಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.